ದಮಯಂತಿ, ನೀನೇನು ಇಲ್ಲಿ ನಿಂತಿದ್ಯಾ? ಹೋಗಿ ಹುಡುಕೋ. ಅಳ್ಬೇಡ ಗೀತಾ, ನೋಡು ಎಲ್ರು ಹೋದ್ರಲ್ವಾ ಹುಡುಕದಕ್ಕೆ, ಅಳ್ಬಾರ್ದು. ದುರ್ಗಾ 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 ಎದ್ದೇಳು ದುರ್ಗಾ. ಮಣಿ, ಬೇಗ ಹೋಗಿ ಯಾರನ್ನಾದ್ರೂ ಕರ್ಕೊಂಬಾ. ಡೋರ್ ಲಾಕ್ ಆಗಿದೆ. ದುರ್ಗಾ ಪ್ರಜ್ಞೆ ತಪ್ಪಿದ್ದಾಳೆ. ಅದೆಲ್ಲ ನಾನು ಆಮೇಲೆ ಹೇಳ್ತೀನಿ. ಬೇಗ ಹೋಗಿ ಯಾರನ್ನಾದ್ರೂ ಕರ್ಕೊಂಬಾ. ಸರಿ ಬಾಸು. ಪ್ರಾಣೇಶ, ಎಲ್ಲಾದ್ರೂ ಸಿಕ್ಕಿದ್ರೇನಪ್ಪ? ಇಲ್ಲ ಬಾವ. ಶಾನ್ವಿ, ಹಿತಾ, ಬಾಸು ಮತ್ತೆ ದುರ್ಗಾ ಸ್ಟೋರ್ ರೂಮ್ ಅಲ್ಲಿ ಇದ್ದಾರೆ. ಬನ್ನಿ, ಬಾಗಿಲು ಲಾಕ್ ಆಗಿದೆಯಂತೆ. ದುರ್ಗಂಗೇನೋ ಅಪಾಯ ಆಗಿದೆಯಂತೆ. ಬೇಗ ಬನ್ನಿ, ಬಾಗಿಲು ತೆಗೀರಿ. ಇಷ್ಟೊತ್ತಲ್ಲಿ ಸ್ಟೋರ್ ರೂಮ್ ಅಲ್ಲಿ ಏನ್ ಮಾಡ್ತಿದಾರ ಅವರು? ಕಣ್ಣು ಮುಚ್ಚಲು ಆಟ ಆಡ್ತಿದಾರ ಅನ್ಸುತ್ತೆ. ನಿಮ್ಗೆ ಯಾಕೆ ನಡಿಯೇ, ಬನ್ನಿ ಬೇಗ ಬನ್ನಿ. ದುರ್ಗಾ 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 ಕಣ್ಬಿಡು ದುರ್ಗಾ. ಶರತಾ, ಶರತಾ, ದುರ್ಗಾ, ದುರ್ಗಾ. ಮಾವ ಮಾವ ಮಾವ, ಬಾಗಿಲು ತೆಗೀರಿ ಮಾವ. ಶರತ್, ಏನಾಯ್ತಪ್ಪ ದುರ್ಗನ್ಗೆ? ನೀವಿಬ್ರು ಹೇಗ್ ಲಾಕ್ ಆದ್ರಿ? ಗೊತ್ತಿಲ್ಲ ಅಮ್ಮ, ಪ್ಲೀಸ್ ಬೇಗ ಬಾಗಿಲು ತೆಗೀರಿ. ಪ್ಲೀಸ್ ಬೇಗ ಬಾಗಿಲು ತೆಗೀರಿ. ಏನಾಯ್ತು ದುರ್ಗನ್ಗೆ, ಏನಾಯ್ತು? ದುರ್ಗಾ ಏನಪ್ಪ ಇದೆಲ್ಲ? ಏನಾಯ್ತು ದುರ್ಗನ್ಗೆ? ದುರ್ಗಾ ಇದೇನಿದು? ಈ ರೂಮ್ ಇಷ್ಟೊಂದು ತಣ್ಣಗಿದೆ. ಎಲ್ಲ ಆಮೇಲೆ ಹೇಳ್ತೀನಿ. ಮಾವ, ಇಮಿಡಿಯೇಟ್ ಆಗಿ ಡಾಕ್ಟರ್ ಕಾಲ್ ಮಾಡಿ. ನಡಿ, ಎಲ್ಲರೂ ಹೊರಗಡೆ ನಡಿ. ಹುಷಾರ ಕರ್ಕೊಂಡು ಬಾಪ. ನಡೀತಾರೆ. ಅಯ್ಯೋ ದೇವ್ರೆ, ಏನ್ ಮಾಡಿದೆ ನಾನು? ಶರತ್ ಮತ್ತೆ ದುರ್ಗನ್ ಮೇಲೆ ನಾನೇ ಅಟ್ಯಾಕ್ ಮಾಡಿದ್ನ? ಅವರಿಬ್ರು ಜೀವನ ತೆಗೆಯೋಕೆ ಹೊಟ್ಟಿದ್ನ? ಇಲ್ಲ, ನನ್ನಿಂದ ಅವರಿಬ್ರಿಗೂ ಅಪಾಯ ಆಗ್ಬಾರ್ದು. ಇಲ್ಲ, ನಾನು ಮೊದಲು ಹೋಗಿ ಅವ್ರನ್ನ ನೋಡ್ಬೇಕು. ಅಂಬಿಕಾ, ನನಗೊತ್ತು ನೀನ್ ಇಲ್ಲೇ ಎಲ್ಲೋ ಇದೆಯಾ ಅಂತ. ನನ್ನ ಕಣ್ಣು ಕಾಣಿಸ್ದೇ ಇರಬಹುದು, ಆದ್ರೆ ನನ್ನ ಮಂತ್ರ ಶಕ್ತಿಗೆ ನೀನು ಪೂರ್ತಿಯಾಗಿ ಬಂಧಿಯಾಗಿದ್ಯಾ. ನಿನ್ನ ಜಾಗದಿಂದ ಹೊರಗೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಮಾಳ್ವಿಕಾ, ಪ್ಲೀಸ್, ಈ ದ್ರೋಹ ಬೇಡ. ನನ್ನ ಬಿಟ್ಬಿಡು. ನಾನು ಅವರಿಬ್ಬರ ಹತ್ರ ಹೋಗ್ಬೇಕು. ಹೇಳದ್ನಲ್ಲ ಅಂಬಿಕಾ, ನೀನ್ ಎಲ್ಲಿಗೂ ಹೋಗೋ ಆಗಿಲ್ಲ. ದಯವಿಟ್ಟು ನನ್ನ ಬಿಟ್ಬಿಡು. ಶರತ್ನ ಮತ್ತೆ ದುರ್ಗನ ಕಾಪಾಡ್ಬೇಕು ಅಂತ ನೀನ್ ಎಷ್ಟು ಅಂಗಲಾಚ್ ಬೇಡ್ಕೊಂಡ್ರು ಚಾನ್ಸೇ ಇಲ್ಲ. ನೆನ್ಪಿಟ್ಕೋ ಅಂಬಿಕಾ, ಈ ಮಾಳ್ವಿಕನ ಕೆಲಸ ಮುಗಿಯೋವರೆಗೂ ನೀನ್ ಅಲ್ಲೇ ಅರೆಸ್ಟ್ ಆಗಿರ್ತೀಯ. ನನ್ನೆಲ್ಲ ಕೆಲಸಗಳು ಮುಗಿದ ಮೇಲೆ ಬೇಕಿದ್ರೆ ನಾನು ನಿನ್ನ ಹೊರಗೆ ಬಿಡ್ಬೋದು, ಆದ್ರೆ ನಾನು ಎಲ್ಲಿಗೆ ಹೋಗ್ಬೇಕು ಅಂತ ಹೇಳ್ತೀನೋ ನೀನು ಅಲ್ಲಿಗೆ ಮಾತ್ರ ಹೋಗ್ಬೇಕು. ಇನ್ನು ಮುಂದೆ ನೀನು ಅಂಬಿಕಾ ಅಲ್ಲ, ನನ್ನ ಕೈನಲ್ಲಿರೋ ಬಾಣ.
ಇಲ್ಲ, ನಾನು ನಿನ್ನ ಮಾತು ಕೇಳಲ್ಲ ಮಾಳ್ವಿಕಾ. ನನ್ನ ಇಲ್ಲಿಂದ ಹೋಗೋದಕ್ಕೆ ಬಿಡು ಮಾಳ್ವಿಕಾ, ಪ್ಲೀಸ್. ಅಂಬಿಕಾ ಅಂಬಿಕಾ, ಸತ್ ಮೇಲೂ ನಿನ್ನ ಮನೆಯವ್ರ ಮೇಲೆ ಮನೆ ಮೇಲೆ ಇಷ್ಟೆಲ್ಲ ಮೋಹ ಇಟ್ಕೊಂಡಿದ್ಯಲ್ಲ, ಇವತ್ತು ಅದೇ ಮೋಹ ನಿನ್ನ ಪಾಲಿಗೆ ನರಕ ನರಕ ಆಗಿರೋದು. ನಿನ್ನನ್ನ ಬಿಡುಗಡೆ ಮಾಡೋದು ಆ ದೈವನೂ ಅಲ್ಲ, ದೇವತೆನೂ ಅಲ್ಲ, ಈ ಮಾಳ್ವಿಕಾ ಮಾತ್ರ. ದುರ್ಗಾ, ದುರ್ಗಾ ಕಣ್ಬಿಡು ದುರ್ಗಾ, ದುರ್ಗಾ ಕಣ್ಬಿಡು ದುರ್ಗಾ, ಪ್ಲೀಸ್ ಇಲ್ಲಿ ನೋಡಿಲಿ. ದುರ್ಗಾ ಪ್ಲೀಸ್ ದುರ್ಗಾ, ಹೆದರ್ಸ್ಬೇಡ ದುರ್ಗಾ. ಈಗ ತಾನೆ ನನಗೆಲ್ಲ ನೋವುಗಳಿಗೆ ಸಮಾಧಾನ ಮಾಡುವಂಥ ಖುಷಿ ಕೊಡ್ತಾ ಇದ್ದೆ ನೀನು. ಇಷ್ಟು ಬೇಗ ನನ್ನಿಂದ ದೂರ ಹೋಗ್ಬೇಡ ಪ್ಲೀಸ್. ದುರ್ಗಾ ಕಣ್ಬಿಡು ದುರ್ಗಾ, ದುರ್ಗಾ 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 ಕಣ್ಬಿಡು. ದೇವ್ರೆ, ನನಗೆ ಮತ್ತೆ ಕಳ್ಕೊಳ್ಳುವಂಥ ನೋವನ್ನು ಕೊಡಬೇಡ ದೇವ್ರೆ. ಪ್ರೀತಿ, ಸಂಬಂಧ, ವಿಶ್ವಾಸ ಇದು ಎಲ್ಲದ್ರ ಮೇಲೆ ನಾನು ನಂಬಿಕೆ ಕಳ್ಕೊಂಡ್ಬಿಡ್ತೀನಿ. ದುರ್ಗಾಗೆ ಏನೂ ಆಗಬಾರ್ದು, ಏನೂ ಆಗಬಾರ್ದು. ದುರ್ಗಾ ಕಣ್ಬಿಡು ದುರ್ಗಾ, ದುರ್ಗಾ ಪ್ಲೀಸ್ ಇಲ್ಲಿ ನೋಡು ದುರ್ಗಾ, ಪ್ಲೀಸ್ ಕಣ್ಬಿಡು. ದುರ್ಗಾ ಇಲ್ಲಿ ನೋಡಿಲಿ, ನೋಡು ನಿನ್ನ ಪುಟ್ ಮೇಡಮ್ ಕರೀತಾ ಇದ್ದಾರೆ. ಒಂದೇ ಒಂದು ಸರಿ ಕಣ್ಬಿಡು ದುರ್ಗಾ ಪ್ಲೀಸ್. ಇವಳು ಹೇಳ್ತಾನೆ ಇಲ್ವಲ್ಲಪ್ಪ, ಏನು ಮಾಡಲಿ ನಾನು? ದುರ್ಗಾ ನಿಧಾನ, ದುರ್ಗಾ ಸೊ ನಿಮ್ಗೇನಾಗಿಲ್ಲ ಅಲ್ವಾ? ನೀವು ಆರಾಮಾಗಿದ್ದೀರಾ ಅಲ್ವಾ? ದುರ್ಗಾ ಇನ್ನೊಂದ್ಸಲ ನನ್ನ ಹೆದರ್ಸ್ಬೇಡ ದುರ್ಗಾ. ನಿನಗೇನಾದ್ರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ನನಗೇನು ಮಾಡಬೇಕಿತ್ತು ಹೇಳು? ಮತ್ತೆ ನಾನು ಒಂಟಿ ಆಗ್ಬಿಡ್ತಾ ಇದ್ದೆ. ನಿನಗೆ ಎಲ್ಲಿ ಕಳ್ಕೊಂಡ್ಬಿಡ್ತೀನೋ ಅಂತ ನನಗೆ ತುಂಬ ಭಯ ಆಗೋಗಿತ್ತು ದುರ್ಗಾ. ಥ್ಯಾಂಕ್ ಗಾಡ್ ನನಗೆ ದುರ್ಗನ್ ವಾಪಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಬಾಸು, ನನ್ಗೇನು ಆಗಿಲ್ಲ ಅಲ್ವಾ? ನಾನು ಆರಾಮಾಗೇ ಇದ್ದೀನಿ. ನೀವು ಗಾಬರಿ ಆಗ್ಬೇಡಿ. ದುರ್ಗಾ, ನನ್ನ ಜೀವನದಲ್ಲಿ ಇಂಥ ಇನ್ಸಿಡೆಂಟ್ನ ನಾನು ಯಾವತ್ತೂ ನೋಡಿರಲಿಲ್ಲ. ಅಲ್ಲ ಅಲ್ಲಿ ಏನಾಯ್ತು ನನಗೆ ಒಂದು ಅರ್ಥ ಆಗ್ತಾ ಇಲ್ಲ ದುರ್ಗಾ. ಅಲ್ಲ ಇದಕ್ಕಿದಂಗೆ ಆ ರೂಮ್ ಹೇಗೆ ಕೋಲ್ಡ್ ಆಯಿತು? ಇಡೀ ಮನೆ ನಾರ್ಮಲ್ ಆಗಿತ್ತು, ಆದರೆ ಸ್ಟೋರ್ ರೂಮ್ ಮಾತ್ರ ಹೇಗೆ ಫ್ರೀಸ್ ಆಯಿತು? ಅದು ಹೇಗೆ ಸಾಧ್ಯ? ಸಮಥಿಂಗ್ ಈಸ್ ರಾಂಗ್ ದುರ್ಗಾ.